ನಮಸ್ತೆ ವೀಕ್ಷಕರೇ, ಮ್ಯಾಜಿಕ್ ಬೌಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಸ್ಪೆಷಲ್ ಚಿಕನ್ ಕಬಾಬ್. ನಾನಿಲ್ಲಿ ಯಾವುದೇ ರೀತಿ ಕಲರ್ ಬಳಸ್ದೇನೆ ಚಿಕನ್ ಕಬಾಬ್ ಮಾಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ಚಿಕನ್ ಕಬಾಬ್ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿ ಚಿಕನ್ ತೆಗೆದುಕೊಂಡು ನೀಟಾಗಿ ತೊಳೆದುಕೊಂಡಿದ್ದೀನಿ. ನಂತರ ಅದಕ್ಕೆ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ನಂತರ ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು ಮತ್ತು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 2 ದೊಡ್ಡ ಸ್ಪೂನಲ್ಲಿ ಕಡಲೆ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ರೆಡಿಮೇಡ್ ಕಬಾಬ್ ಮಸಾಲವನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಮನೆಯಲ್ಲಿ ರೆಡಿ ಮಾಡಿದಂತಹ ಮಸಾಲೆ ಪೌಡರ್, ಚಿಕನ್ ಸಾಂಬಾರಿಗೆ ಹಾಕುವಂಥ ಮಸಾಲೆ ಪೌಡ್ರನ್ನ ಸ್ವಲ್ಪ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡ್ತೀನಮ್ಮ ಅಂತೇಳಿ ನನ್ನ ಮಗ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ, ಅವನೇ ಮಿಕ್ಸ್ ಮಾಡ್ತಾ ಇದ್ದಾನೆ ಇಲ್ಲಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಒಂದು 2 ಅವರ್ಸ್ ಹಾಗೆ ಫ್ರಿಜ್ಜಲ್ಲಿದ್ದರೆ ಫ್ರಿಜ್ಜಲ್ಲಿ ಇಡಿ, ಇಲ್ಲಾಂದರೆ ಹಾಗೇ ಹೊರಗಡೆ ಹಾಗೇ ಮುಚ್ಚಳ ಹಾಕ್ಬಿಟ್ಟು ರೆಸ್ಟಲ್ಲಿಡಿ. 2 ಅವರ್ಸ್ ನಂತರ ನಾನು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಾದ ನಂತರ ನಾನು ಚಿಕನ್ ಕಬಾಬನ್ನು ಒಂದಕ್ಕೊಂದು ಅಂಟದಾಗೆ ದೂರದವರೆಗೂ ಹಾಕ್ಕೊಳ್ಬೇಕು. ಬಾಣಲೆ ಫುಲ್ ಹಾಕಬಾರ್ದು, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ಒಂದಕ್ಕೊಂದು ಅಂಟದಾಗೆ ದೂರವಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಕಬಾಬ್ ಹಾಕಿದ ತಕ್ಷಣ ಚೌಟದಲ್ಲಿ ಮಿಕ್ಸ್ ಮಾಡ್ಕೋಬೇಡಿ. ಒಂದು 2-3 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಲು ಬಿಡಿ. ನಂತರ ನಾವು ಅದನ್ನು ಟರ್ನ್ ಮಾಡ್ಕೊಳ್ಬೇಕು. ನನಗಿಲ್ಲಿ ಚಿಕನ್ ಕಬಾಬ್ ರೆಡಿಯಾಗಿದೆ, ತೆಗೆದಿಡ್ತಾ ಇದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ ಪೌಡ್ರನ್ನ ಉಪಯೋಗಿಸಿದ್ರೆ ತುಂಬ ಕಲರ್ಫುಲ್ ಆಗಿದೆ. ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಬ್ಯಾಡಗಿ ಮೆಣಸಿನ ಪೌಡ್ರನ್ನ ಯೂಸ್ ಮಾಡಿದ್ರೆ ತುಂಬ ಕಲರ್ಫುಲ್ ಆಗಿದೆ ಮತ್ತು ಖಾರನೂ ಕಡಿಮೆ ಇರುತ್ತೆ. ಇದು ತುಂಬ ಟೇಸ್ಟ್ ಕೊಡುತ್ತೆ. ಈ ರೀತಿ ಚಿಕನ್ ಕಬಾಬ್ ಫುಲ್ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ತಣ್ಣಗಾಕ್ಬಿಡಿ. ತಣ್ಣಗಾದ ನಂತರ ನಾವು ಒಂದು 2 ನಿಮಿಷ ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳಿ, ಒಂದು 2 ನಿಮಿಷ. ಈಗ ಕ್ರಿಸ್ಪಿ ಆದಂಥ ಚಿಕನ್ ಕಬಾಬ್ ರೆಡಿಯಾಗಿದೆ. ನಿಂಬೆಹಣ್ಣು ಹಿಂಡ್ಕೊಂಡು ಈರುಳ್ಳಿ ಜೊತೆ ತಿಂತಾ ಇದ್ದರೆ ತುಂಬ ಅದ್ಭುತವಾಗಿರುತ್ತೆ. ಈ ರೀತಿ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾದಂತಹ ಚಿಕನ್ ಕಬಾಬ್ ನೀವು ಮನೇಲಿ ಟ್ರೈ ಮಾಡಿ. ಯಾವ ರೀತಿ ಬಂದಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆಗೆ ಮತ್ತೆ ಭೇಟಿಯಾಗೋಣ. ಓಕೆ, ಟೇಕ್ ಕೇರ್, ಬಾಯ್.